Hello everyone, welcome back to Banking with Bhuvi. ಇವತ್ತು ಡೇ 5 ಆಫ್ 21 ಡೇಸ್ ಚಾಲೆಂಜ್. ಈ ಚಾಲೆಂಜಲ್ಲಿ ನಾನು ಡೈಲಿ 3 ಪಜಲ್ಸ್ನ ಸಾಲ್ವ್ ಮಾಡ್ತೀನಿ, ಮೇನ್ಲಿ ಪ್ರೀ ಲೆವೆಲ್ದು. ಒಬ್ಬರು ಸಜೆಷನ್ ಕೊಟ್ಟರು, ನಂಗೆ ಅದು ಇಷ್ಟ ಆಯಿತು. ಫಸ್ಟ್ 21 ಡೇಸ್ ಪ್ರಿಲಿಮ್ಸ್ ಲೆವೆಲ್ದು ಪಜಲ್ ಸಾಲ್ವ್ ಮಾಡಿ ನೆಕ್ಸ್ಟ್ ಮೈನ್ಸ್ನ ಶುರು ಮಾಡಿ ಅಂತ. ಸೊ ನಾನು ಆ ಥರನೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿಂದು ಪಜಲ್ಸ್ ಶುರು ಮಾಡೋಕ್ಕಿಂತ ಮುಂಚೆ ನಿನ್ನೆ ಇಬ್ಬರು ಕರೆಕ್ಟ್ ಆನ್ಸರ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅವರಿಬ್ಬರಿಗೂ, ಕರೆಕ್ಟ್ ಆನ್ಸರ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ. ಇವತ್ತಿಂದು ವಿಡಿಯೋ ಶುರು ಮಾಡೋಣ. ಓಕೆ, ದಿಸ್ ವಿಲ್ ಬಿ ಫಸ್ಟ್ ಕ್ವಶನ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, 8 person, ABCD PQRS living in 4-story building such as ground floor is numbered as 1 and so on. ಅಂದರೆ ಫಸ್ಟ್ 1 2 3 4 ಒಟ್ಟು 4 ಫ್ಲೋರ್ಸ್, ಬಟ್ 2 ಫ್ಲ್ಯಾಟ್ಸ್ ಇರುತ್ತೆ. ಫ್ಲ್ಯಾಟ್ಸ್ ಏನಂತ ಕೊಟ್ಟಿದ್ದಾರೆ ನೋಡೋಣ. ಓಕೆ, ಟಾಪ್ ಮೋಸ್ಟ್ 4, each floor has 2 flats. Okay, flat 1 and flat 2, so on the same way. Okay, flat 1 is west of flat 2. Okay, ಇಲ್ಲಿ ತನಕ ಸುಮ್ಮನೆ ಪೀಟಿಕೆ, ಸುಮ್ಮನೆ ನಮ್ಮದು ಟೈಮ್ ವೇಸ್ಟ್ ಮಾಡೋದಕ್ಕೆ ಇಲ್ಲಿ ತನಕ ಕೊಟ್ಟಿದ್ದಾರೆ. ಫ್ಲ್ಯಾಟ್ 1 ಈಸ್ ವೆಸ್ಟ್ ಆಫ್ ಫ್ಲ್ಯಾಟ್ 2. ಇದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್. ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ಳಿ, ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಫ್ಲ್ಯಾಟ್ 1 ಫ್ಲ್ಯಾಟ್ 2, ಇದು ಫ್ಲ್ಯಾಟ್ 1 ಫ್ಲ್ಯಾಟ್ 2. ಏನು ಡೇಟಾ ಕೊಟ್ಟಿದ್ದಾರೆ ನೋಡೋಣ. ದೆರ್ ಆರ್ 2 ಫ್ಲೋರ್ ಗ್ಯಾಪ್ ಬಿಟ್ವೀನ್ ಪಿ ಆ್ಯಂಡ್ ಡಿ. ಪಿ ಮತ್ತು ಡಿ ಮಧ್ಯೆ 2 ಫ್ಲೋರ್ಸ್ ಗ್ಯಾಪ್ ಇದೆ. ಸೊ ಏನಂದರೆ ಇಲ್ಲೇ ಗೊತ್ತಾಗುತ್ತೆ, ಒಂದು 4th ಫ್ಲೋರ್, ಒಂದು ಗ್ರೌಂಡ್ ಫ್ಲೋರಲ್ಲಿ ಬರುತ್ತೆ. ಯಾವ್ದು ಮೇಲೆ ಯಾವ್ದು ಕೆಳಗೆ ಅಂತ ಗೊತ್ತಿಲ್ಲ. ಆ್ಯಂಡ್ ಬೋತ್ ಆಫ್ ದೆಮ್ ಡಸ್ ನಾಟ್ ಲಿವ್ ಆನ್ ದ ಸೇಮ್ ಫ್ಲ್ಯಾಟ್. ಅಂದರೆ ಎರಡೂ ಡಿಫ್ರೆಂಟ್ ಫ್ಲ್ಯಾಟಲ್ಲಿ ಇರ್ತಾರೆ. ಒಂದು ಫಸ್ಟ್ ಆದರೆ ಒಂದು ಸೆಕೆಂಡ್, ಆ ಥರ. ಇನ್ನೂ ನಮಗೆ ಗೊತ್ತಿಲ್ಲ ಯಾವುದು ಅಂತ. ನೆಕ್ಸ್ಟ್, ಎಸ್ ಲೀವ್ಸ್ ಆನ್ ಆಡ್ ನಂಬರ್ ಫ್ಲೋರ್. ಎಸ್ ಆಡ್ ನಂಬರ್ ಫ್ಲೋರಲ್ಲಿ ಇರುತ್ತೆ, ಅಂದರೆ 3 or 1. ಆ್ಯಂಡ್ ಟು ದ ವೆಸ್ಟ್ ಆಫ್ ಬಿ ಫ್ಲ್ಯಾಟ್. ಎಸ್ ಬಿಗೆ ವೆಸ್ಟಲ್ಲಿರುತ್ತೆ. ಸೊ ನಮಗಿಲ್ಲಿ ಗೊತ್ತಾಗೋದು ಫಸ್ಟ್ ಫ್ಲ್ಯಾಟಲ್ಲಿ ಎಸ್ ಬರುತ್ತೆ, ಸೆಕೆಂಡ್ ಫ್ಲ್ಯಾಟಲ್ಲಿ ಬಿ ಬರುತ್ತೆ ಅಂತ. ಆ್ಯಂಡ್ ನೋಡೋಣ ಡೇಟಾ ಏನೇನಿದೆ ಅಂತ. ಓನ್ಲಿ 1 ಫ್ಲೋರ್ ಈಸ್ ಬಿಟ್ವೀನ್ ಪಿ ಆ್ಯಂಡ್ ಸಿ. ಪಿ ಮತ್ತು ಸಿ ಮಧ್ಯೆ 1 ಫ್ಲೋರ್ ಗ್ಯಾಪ್ ಇರುತ್ತೆ. ಸಿ ಆ್ಯಂಡ್ ಡಿ ಲಿವ್ ಇನ್ ದ ಡಿಫ್ರೆಂಟ್ ಫ್ಲ್ಯಾಟ್. ಸಿ ಮತ್ತು ಡಿ ಬೇರೆ ಬೇರೆ ಫ್ಲ್ಯಾಟಲ್ಲಿ ಲೀವ್ ಮಾಡ್ತಾರೆ ಅಂದರೆ ಪಿ ಆ್ಯಂಡ್ ಸಿ ಒಂದೇ ಫ್ಲ್ಯಾಟ್ ಆಗುತ್ತೆ. ಸೊ ನೆಕ್ಸ್ಟ್, ಎ ಈಸ್ ಲಿವಿಂಗ್ ಅಬೋವ್ ಕ್ಯೂ. ಎ ಅಬೋವ್ ಕ್ಯೂ ಇನ್ ದ ಸೇಮ್ ಫ್ಲ್ಯಾಟ್. ಓಕೆ, ಸೇಮ್ ಫ್ಲ್ಯಾಟ್ ಅಂದರೆ ಈ ಥರ ಒಂದು ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಏನಾದರೂ ಹಾಕ್ಕೊಳ್ಳಿ. ಪಿ ಲೀವ್ಸ್ ಆನ್ ಆ್ಯನ್ ಈವನ್ ನಂಬರ್ ಫ್ಲೋರ್. ಪಿ ಈವನ್ ನಂಬರ್ ಫ್ಲೋರಲ್ಲಿ ಅಂದರೆ, ಸೊ ಪಿ ವಿಲ್ ಬಿ ಆನ್ 4th ಫ್ಲೋರ್. ಸೊ ಪಿ ಫಸ್ಟು ಫ್ಲ್ಯಾಟಿಗೆ ತೊಗೊಂಡ್ರೆ ಡಿ ಸೆಕೆಂಡ್ ಫ್ಲ್ಯಾಟ್ ಫಸ್ಟ್ ಫ್ಲೋರ್ ಆಗುತ್ತೆ. ಪಿ ಸೆಕೆಂಡ್ ಫ್ಲ್ಯಾಟಲ್ಲಿ ತೊಗೊಂಡ್ರೆ ಡಿ ಫಸ್ಟ್ ಫ್ಲ್ಯಾಟ್ ಫಸ್ಟ್ ಫ್ಲೋರ್ ಆಗುತ್ತೆ. ಸೊ ಆರ್ ಈಸ್ ಲಿವಿಂಗ್ ಆನ್ ಆ್ಯನ್ ಈವನ್ ನಂಬರ್ ಫ್ಲ್ಯಾಟ್. 6 ಸೆಕೆಂಡ್ ಫ್ಲ್ಯಾಟಲ್ಲಿ ಇರುತ್ತೆ ಅಂತ ಅರ್ಥ. ಸೊ ಪಿ ಮತ್ತು ಸಿ 1 ಗ್ಯಾಪ್ ಸೇಮ್ ಫ್ಲ್ಯಾಟ್, ಪಿ ಮತ್ತು ಸಿ 1 ಫ್ಲೋರ್ ಗ್ಯಾಪ್ ಮತ್ತು ಸೇಮ್ ಫ್ಲ್ಯಾಟ್. ನೆಕ್ಸ್ಟು ಎಸ್ ಆಡ್ ಆಡ್ ಫ್ಲೋರಲ್ಲಿ. ಸೊ ನಮಗೆ ಉಳಿಯೋದು ಒಂದೇ 3. ಎಸ್ ಬಿ. ಎ ಇಸ್ ಅಬೋವ್ ಕ್ಯೂ. ಎ ಅಬೋವ್ ಕ್ಯೂ ಯಾವುದು ಫ್ಲ್ಯಾಟಲ್ಲಿ ಬರುತ್ತೆ ಅಂದರೆ ಸೆಕೆಂಡಲ್ಲಿ ಮಾತ್ರ 2 ಫ್ಲೋರ್ ಖಾಲಿ ಇರೋದು, ಆ್ಯಂಡ್ ಒಂದೇ ಫ್ಲ್ಯಾಟಲ್ಲಿ 2 ಖಾಲಿ ಇರಬೇಕು ಅಂತ ಹೇಳಿದರು. ಸೊ ಎ ಅಬೋವ್ ಕ್ಯೂ. ಆರಿಗೆ ಒಂದೇ ಪ್ಲೇಸ್ ಖಾಲಿ ಇದೆ, ಇಲ್ಲೂ ಕೂಡ ಆರ್ ಸೆಕೆಂಡ್ ಫ್ಲ್ಯಾಟಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಈ ಕೇಸ್ ಕ್ಯಾನ್ಸಲ್ ಆಗುತ್ತೆ. ದಿಸ್ ವಿಲ್ ಬಿ ದಿ ರೈಟ್ ಆನ್ಸರ್. ಆನ್ಸರ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ASQD,
PBCR ಓಕೆ ಕರೆಕ್ಟ್ ಇದೆ. ಕ್ವೆಶನ್ ಸಾಲ್ವ್ ಮಾಡೋಣ. ಹೂ ಲಿವ್ಸ್ ಆನ್ ಫ್ಲ್ಯಾಟ್ 1 ಥರ್ಡ್ ಫ್ಲೋರ್? ಫ್ಲ್ಯಾಟ್ 1 ಥರ್ಡ್ ಫ್ಲೋರ್ ಅಂದರೆ ಇದು ಫ್ಲ್ಯಾಟ್ 1 ಥರ್ಡ್ ಫ್ಲೋರ್. ಎಸ್ ಇಸ್ ದಿ ರೈಟ್ ಆನ್ಸರ್. ಹೌ ಮೆನಿ ಪರ್ಸನ್ ಲಿವ್ ಬಿಟ್ವೀನ್ A ಆ್ಯಂಡ್ D? ಎ ಮತ್ತು ಡಿ ಮಧ್ಯೆ ಇಬ್ಬರು. ಸೊ ಆಪ್ಷನ್ ಸಿ ವಿಲ್ ಬಿ ದಿ ರೈಟ್ ಆನ್ಸರ್. 4 ಆಫ್ ದ ಫಾಲೋಯಿಂಗ್ 5 ಆರ್ ಅಲೈಕ್ ಇನ್ ಅ ಸರ್ಟನ್ ವೇ ಬೇಸ್ಡ್ ಆನ್ their position hence from the group. Which one does not belong to group? ಈ 5ರಲ್ಲಿ 4 ಒಂದಕ್ಕೊಂದು ಕನ್ನಡ ಹೇಳ್ಬೇಕಂದ್ರೆ ಒಂದು ಗುಂಪಿಗೆ ಸೇರದ ಪದ ಇದೆ, ಅದು ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅಂತ ಅರ್ಥ. ಸೊ ಎ ಎಸ್ ಕ್ಯೂ ಸಿ ಆ್ಯಂಡ್ ಡಿ. ಸೊ ಇದೆಲ್ಲ ಫ್ಲ್ಯಾಟ್ 1 ಅಲ್ಲಿ ಇರುವಂಥ ಲೆಟರ್ಸು. ಸಿ ಒಂದು ಮಾತ್ರ ಗುಂಪಿಗೆ ಸೇರದ ಪದ. ಸೊ ಆಪ್ಷನ್ ಡಿ, ಸಿ ವಿಲ್ ಬಿ ದಿ ರೈಟ್ ಆನ್ಸರ್. ಹೂ ಅಮಂಗ್ ದ ಫಾಲೋಯಿಂಗ್ ಲೀವ್ಸ್ ಇಮಿಡಿಯೇಟ್ಲಿ ಬಿಲೋ ಬಿ? ಬಿ ಇಮಿಡಿಯೇಟ್ಲಿ ಬಿಲೋ ಯಾವುದಿದೆ? ಸಿ ಇದೆ. ಸೊ ಆಪ್ಷನ್ ಸಿ ವಿಲ್ ಬಿ ದಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ? 5th ಕ್ವೆಶನ್ನು. ಪಿ ಲೀವ್ಸ್ ಆನ್ ಆಡ್ ನಂಬರ್ ಫ್ಲೋರ್? ನೋ. ಸಿ ಲೀವ್ಸ್ flat 1? No. D lives immediately to the west of R? D immediately to the west of R. So this will be the right answer. Second question, English allo ide, Kannadallu ide. Second question na solve ಮಾಡೋದಕ್ಕೆ try ಮಾಡೋಣ. ಓಕೆ. 7 person A to G are going to Singapore on different days of a week starting from Sunday to Saturday. ಒಂದು ಏನಂದರೆ ಕ್ವೆಶನಲ್ಲಿ ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಒಂದೊಂದು ಸರಿ ಮಂಡೇ ಟು ಸಂಡೇ ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಸರಿ ಸ್ಟಾರ್ಟ್ ಫ್ರಮ್ ವೆನ್ಸ್ಡೇ ಅಂತಲೂ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಸಂಡೇ ಟು ಸ್ಯಾಟರ್ಡೆ ಅಂತ ಕೊಟ್ಟಿದ್ದಾರೆ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ನಮಗೆ ಅಭ್ಯಾಸ ಇರುತ್ತಲ್ವ, ಸ್ಯಾಟರ್ಡೆ ಆದ ತಕ್ಷಣ ಸಂಡೇ ಬರೆಯೋದು. ಸೊ ಈ ಥರ ಕೇಸಲ್ಲಿ ಬರ್ಕೊಳ್ಬೇಕಾದ್ರೆ ಹುಷಾರಾಗಿರಬೇಕು. ಬಿಕಾಸ್ ನಾನು ಈ ತಪ್ಪು ಮಾಡಿದ್ದೆ ನಾನು ಪಝಲ್ ಸಾಲ್ವ್ ಮಾಡಬೇಕಾದ್ರೆ. ಸೊ ಏನು ಡೇಟಾ ಕೊಟ್ಟಿದ್ದಾರೆ ನೋಡೋಣ. ಬಿ ಡಸ್ ನಾಟ್ ಗೋ ಬಿಫೋರ್ ಫ್ರೈಡೇ. ಬಿ ಡಸ್ ನಾಟ್ ಗೋ ಬಿಫೋರ್ ಫ್ರೈಡೇ ಅಂದರೆ ಬಿ ಫ್ರೈಡೇನಾದರೂ ಹೋಗ್ಬೋದು ಅಥವಾ ಸ್ಯಾಟರ್ಡೇನಾದರೂ ಹೋಗ್ಬೋದು. ಸೊ ಬಿ ಇಲ್ಲಿ ತಗೊಳ್ಳೋಣ. ಓನ್ಲಿ 2 person ಗೋ ಬಿಟ್ವೀನ್ ಬಿ ಆ್ಯಂಡ್ ಸಿ. ಸಿ 1 to ಸಿ. ಆ್ಯಸ್ ಮೆನಿ ಪರ್ಸನ್ ಗೋ ಬಿಫೋರ್, ಒಂದು ಬಿಟ್ಟೆ ಪಾಯಿಂಟು. ಡಿ ಗೋಸ್ 2 days ಬಿಫೋರ್ ಸಿ. 1 2 days ಬಿಫೋರ್ ಅಂತ ಹೇಳಿದರೆ ಡಿ ಮತ್ತು ಸಿ ಮಧ್ಯೆ ಒಂದು ಗ್ಯಾಪ್ ಬರುತ್ತೆ. ಎಕ್ಸಾಕ್ಟ್ಲಿ 2 days ಗ್ಯಾಪ್ ಬಿಟ್ವೀನ್ ಡಿ ಆ್ಯಂಡ್ ಸಿ ಅಂದರೆ ಡಿ ಮತ್ತು ಸಿ ಮಧ್ಯೆ 2 ಗ್ಯಾಪ್ ಬರುತ್ತೆ. ಈ ಒಂದು ಪಾಯಿಂಟಲ್ಲಿ ಹುಷಾರಾಗಿರಬೇಕು. ಇಲ್ಲಿ ಕೊಟ್ಟಿರೋದು ಡಿ ಗೋಸ್ 2 days ಬಿಫೋರ್ ಅಂದರೆ 1 ದಿನ ಗ್ಯಾಪ್ ಇರುತ್ತೆ ಅಷ್ಟೇ. ಸೊ ಇಲ್ಲಿ ಕೂಡ ಹಾಗೆ. ನೆಕ್ಸ್ಟು, ಆ್ಯಸ್ ಮೆನಿ ಪರ್ಸನ್ ಬಿಫೋರ್ ಡಿ ಆ್ಯಸ್ ಆಫ್ಟರ್ ಜಿ. ಇವಾಗ ಹೆಂಗಾಗುತ್ತೆ, ಡಿಗಿಂತ ಮೇಲೆ ಎಷ್ಟು ಜನ ಇರ್ತಾರೋ ಜಿಗಿಂತ ಕೆಳಗೆ ಅಷ್ಟೇ ಜನ ಇರ್ತಾರೆ ಅಂತ. ಸೊ ಇದನ್ನು ಪೇರ್ ಅಂತ ಕರೀತಾರೆ. ಹೆಂಗಂದರೆ ಈ 2 ಬಾಕ್ಸ್ ಪೇರ್ ಆಗುತ್ತೆ, ಇದೆರಡು. ಸೊ ವೆನ್ಸ್ಡೇಲಿ ನಾವು ಹಾಕೋಕ್ಕಾಗಲ್ಲ. ಡಿ ಮೇಲೆ ಅಂದರೆ ಜಿ ಕೆಳಗೆ, ಇಲ್ಲಿ ಡಿ ಮೇಲೆ ಅಂದರೆ ಇಲ್ಲಿ ಜಿ ಕೆಳಗೆ. ಈ ಥರ ಪೇರಲ್ಲಿ ಬರುತ್ತೆ. ನೆಕ್ಸ್ಟ್ ಏನಿದೆ, ದ ನಂಬರ್ ಆಫ್ ಪರ್ಸನ್ ಗೋಯಿಂಗ್ ಬಿಟ್ವೀನ್ ಜಿ ಆ್ಯಂಡ್ ಇ ಈಸ್ number of person going between G and E one more than the number of person going between E and A. ಸೊ ಇದೆರಡರ ಮಧ್ಯೆ ಎಷ್ಟು ಗ್ಯಾಪ್ ಇರುತ್ತೋ ಅದಕ್ಕಿಂತ ಒಂದು ಜಾಸ್ತಿ ಜಿ ಮತ್ತು ಇ ನಡುವೆ ಇರುತ್ತೆ. ನೈದರ್ ಎಫ್ ನಾರ್ ಎ ಗೋಸ್ ಆನ್ ಥರ್ಸ್ಡೇ. ಥರ್ಸ್ಡೇಲಿ ಎಫ್ ಹೋಗಲ್ಲ, ಏನೂ ಹೋಗಲ್ಲ. ಸೊ ನಾವು ಹೆಂಗೆ ಇಟ್ಕೋಬೋದು ಅಂದರೆ ಇ ಮತ್ತು ಎ ಮಧ್ಯೆ 0 ಇದ್ದರೆ ಜಿ ಮತ್ತು ಇ ಮಧ್ಯೆ 1 ಬರ್ಬೋದು.
ಇಲ್ಲಿ 1 ಇದ್ದರೆ ಇಲ್ಲಿ 2 ಬರಬೇಕು. ಸೊ ಹಾಗೆ ನೋಡ್ಕೊತಾ ಹೋದರೆ ಇವಾಗ ನಮಗೆ ಜಿ ಇದೆ, ಇ ಮತ್ತು ಎನ ಪ್ಲೇಸ್ ಮಾಡಬೇಕು. ಸೊ ನಾವು ಜಿ ಇದ್ದರೂ ಹೋಗೋಣ. ಇವಾಗ ಜಿ ಮಧ್ಯೆ 1 ಗ್ಯಾಪ್ ಅಂದರೆ ಇಲ್ಲಿಗೆ ಇ ಬರುತ್ತೆ, ಇ ಮತ್ತು ಎ ಮಧ್ಯೆ 0 ಗ್ಯಾಪ್. ಸೊ ಎ ಇಲ್ಲಿ ಬರುತ್ತೆ, ಸೊ ಎಫ್ ಇಲ್ಲಿಗೆ ಬರುತ್ತೆ. ಸೊ ನಮಗೆ ಫಸ್ಟ್ ಕೇಸಲ್ಲೇ ಆನ್ಸರ್ ಸಿಕ್ತು. ಸೊ ದಿಸ್ ವಿಲ್ ಬಿ ದಿ ರೈಟ್ ಆನ್ಸರ್. ಆನ್ಸರ್ ಸರಿನಾ ತಪ್ಪ ಒಂದ್ಸರಿ ನೋಡ್ಕೊಳ್ಳೋಣ. ಡಿ ಎಫ್ ಸಿ ಎ ಇ ಬಿ ಜಿ. ಓಕೆ, ರೈಟ್ ಆನ್ಸರ್. ಓಕೆ, ಕ್ವೆಶನ್ಸ್ನ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಕ್ವೆಶನ್, ಹೂ ಅಮಾಂಗ್ ದ ಫಾಲೋಯಿಂಗ್ ಗೋಸ್ ಟು ಸಿಂಗಾಪುರ್ ಆನ್ ವೆನ್ಸ್ಡೇ ಎ. ಸೊ ಆಪ್ಷನ್ ಸಿ ವಿಲ್ ಬಿ ರೈಟ್ ಆನ್ಸರ್. ಹೌ ಮೆನಿ ಪರ್ಸನ್ ಗೋ ಟು ಸಿಂಗಾಪುರ್ ಬಿಟ್ವೀನ್ ಎಫ್ ಆ್ಯಂಡ್ ಇ? ಎಫ್ ಮತ್ತು ಇ ಮಧ್ಯೆ 2 person. So option D will be the right answer. 4 of the following 5 are like. So which one does not belong to the group? ಅಂದರೆ ಗುಂಪಿಗೆ ಸೇರದ ಪದ ಯಾವುದು ಅಂತ. ಡಿ ಮಂಡೇ, ಎಫ್ ಟ್ಯೂಸ್ಡೇ, ಸಿ ವೆನ್ಸ್ಡೇ, ಓಕೆ, ಬಿ ಫ್ರೈಡೇ. ಸೊ ನೆಕ್ಸ್ಟ್ ಬಿ ಸ್ಯಾಟರ್ಡೇ ಇದೆ. ಸೊ ಬಿ ಫ್ರೈಡೇ ಇಸ್ ಏನು ಗುಂಪಿಗೆ ಸೇರದ ಪದ. ಹೂ ಗೋಸ್ ಟು ದ ಸಿಂಗಾಪುರ್ ಇಮಿಡಿಯೇಟ್ಲಿ ಬಿಫೋರ್ ಬಿ ಇ? ಸೊ ಆಪ್ಷನ್ ಸಿ ವಿಲ್ ಬಿ ದಿ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ರಿಗಾರ್ಡಿಂಗ್ ಜಿ ಬಗ್ಗೆ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ನೋಡಬೇಕು. ಜಿ ಗೋಸ್ ಆನ್ ಥರ್ಸ್ಡೇ, ನೋ, ಅದು ಸ್ಯಾಟರ್ಡೆ ಹೋಗೋದು. ಓನ್ಲಿ 2 person ಗೋ ಆಫ್ಟರ್ ಜಿ, ನೋ, ಇದು ರಾಂಗ್ ಆಗುತ್ತೆ. G goes immediately after B. So yeah, this will be the right answer. ಇದು ಥರ್ಡ್ ಕ್ವೆಶನ್. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಸೊ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, 7 person HIJKLMN ಆರ್ ಸಿಟ್ಟಿಂಗ್ ಅರೌಂಡ್ ದ ಸರ್ಕ್ಯುಲರ್ ಟೇಬಲ್. ಓಕೆ, 7 members ಅಂತ ಇದೆ. ಸೊ 1 2 3 ಇಲ್ಲಿಗೆ 7 ಆಗುತ್ತೆ. 2 ಕೇಸ್ ಮಾಡ್ಕೊಡೋಣ. 1 2 3, ಓಕೆ, 7 ಆಯಿತು. 2 person ಸಿಟ್ ಔಟ್ಸೈಡ್ ಇನ್ಸೈಡ ಆ್ಯಂಡ್ ಫೇಸಿಂಗ್ ಔಟ್ಸೈಡ್ ದ ಟೇಬಲ್. ಸೊ ಔಟ್ಸೈಡ್ ದ ಟೇಬಲ್. ಸರ್ಕಲ್ದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ನಿಮ್ಮನ್ನು ನೀವು ಆ ಪ್ಲೇಸಲ್ಲಿ ಇಟ್ಕೊಂಡು ಟ್ರೈ ಮಾಡಿ. ಆವಾಗ ರೈಟ್ ಲೆಫ್ಟು ಗೊತ್ತಾಗುತ್ತೆ. ಸೊ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಆ ಥರ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಇಲ್ಲಿ ಕೂತಿದ್ದೀರಾ, ನಿಮ್ಮದು ರೈಟ್ ಯಾವುದು, ನಿಮ್ಮದು ಲೆಫ್ಟ್ ಯಾವುದು, ಆ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆವಾಗ ಈಸಿ ಆಗುತ್ತೆ ಸರ್ಕಲಲ್ಲಿ. ಸೊ ಡೇಟಾ ಏನಿದೆ ನೋಡೋಣ. 2 person ಸಿಟ್ ಬಿಟ್ವೀನ್ ಕೆ ಆ್ಯಂಡ್ ಎಲ್. ಹೂ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಜೆ? ಹೂ ಯಾರ ಹಿಂದೆ ಇದೆ ಅಂದರೆ ಎಲ್ ಹಿಂದೆ ಇದೆ. ಸೊ ಎಲ್ ಸಿಟ್ಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಜೆ. ಜೆದು ಇಮಿಡಿಯೇಟ್ ಲೆಫ್ಟ್ಗೆ ಎಲ್ ಕೂತ್ಕೊಳ್ಳುತ್ತೆ. ಸೊ ಎಲ್ ಮತ್ತು ಕೆ ಮಧ್ಯೆ 2 ಗ್ಯಾಪ್ ಇದೆ. ಸೊ ಫಸ್ಟು ಜೆನ ಪ್ಲೇಸ್ ಮಾಡೋಣ. ಜೆದು ಇಮಿಡಿಯೇಟ್ ಲೆಫ್ಟ್ ಎಲ್ ಬರುತ್ತೆ, ಎಲ್ ಮತ್ತು ಕೆ ಮಧ್ಯೆ 2 ಗ್ಯಾಪ್ ಬರುತ್ತೆ. ಸೊ ಇಲ್ಲಿ 2 ಕೇಸ್ ಆಗುತ್ತೆ, 1 2, 1 2 ಕೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಜೆ ಆದರೆ ಜೆದು ಇಮಿಡಿಯೇಟ್ ಲೆಫ್ಟ್ ಎಲ್ ಇಲ್ಲಿ ಬರುತ್ತೆ, 1 2 ಕೆ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ ಡೇಟಾ ನೋಡೋಣ. ಮೋರ್ ದೆನ್ 1 person ಸಿಟ್ ಬಿಟ್ವೀನ್ ಎಮ್ ಆ್ಯಂಡ್ ಎನ್. ಎಮ್ ಮತ್ತು ಎನ್ ಮಧ್ಯೆ ಮೋರ್ ದ್ಯಾನ್ ಒನ್ ಅಂದರೆ 2 or plus ಮೆಂಬರ್ಸು ಕೂತ್ಕೋತಾರೆ ಎಮ್ ಮತ್ತು ಎನ್ ಮಧ್ಯ. ದ ನಂಬರ್ ಆಫ್ ಪರ್ಸನ್ ಸಿಟ್ ಬಿಟ್ವೀನ್ ಎಮ್ ಆ್ಯಂಡ್ ಎನ್. ಸೊ ಮತ್ತೆ ಅಗೇನ್ ಇದ್ರ ಬಗ್ಗೆನೇ ಎಮ್ ಮತ್ತು ಎನ್. ದ ನಂಬರ್ ಆಫ್ ಪರ್ಸನ್ ಸಿಟ್ ಬಿಟ್ವೀನ್ ಎಮ್ ಆ್ಯಂಡ್ ಎನ್ ಈಸ್ ಟ್ವೈಸ್ ದ ನಂಬರ್ ಆಫ್ ಪರ್ಸನ್ ಸಿಟ್ ಬಿಟ್ವೀನ್ ಕೆ ಆ್ಯಂಡ್ ಐ. ಟ್ವೈಸ್ ಅಂದರೆ 2x ಬಿಟ್ವೀನ್ ಕೆ ಆ್ಯಂಡ್ ಐ ಅಲ್ವಾ. ಸೊ ಯಾ ಐ ಇವಾಗ ಫಾರ್ ಎಕ್ಸಾಂಪಲ್ ಐ ಮತ್ತು ಕೆ ಮತ್ತು ಐ ಮಧ್ಯೆ ಮಿನಿಮಮ್ 1 ಇರಲೇಬೇಕು. 0 ಆದರೆ ಇದು 0 ಆಗಿಬಿಡುತ್ತೆ. ಸೊ ಆವಾಗ ನಮ್ಮದು ಮಿನಿಮಮ್ 1 ತೊಗೊಳ್ಲೇಬೇಕಾಗುತ್ತೆ ನಾವು. ಸೊ ಇದು 1 ಆದರೆ ಇದು 2 ಆಗುತ್ತೆ, ಇದು 2 ಆದರೆ ಇದು 4 ಆಗುತ್ತೆ. ಸೊ ಯಾ ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಬೋತ್ ಕೆ ಆ್ಯಂಡ್ ಎಮ್. ಎಮ್ದು ರೈಟ್ ಮತ್ತು ಕೆದು ರೈಟಿಂದ ಕೌಂಟ್ ಮಾಡಿದಾಗ ಇದೆರಡರ ಮಧ್ಯೆ 1 ಎಕ್ಸ್ ಇದ್ದರೆ ಇದೆರಡರ ಮಧ್ಯೆ 2x ಇರಬೇಕು.
ನೈದರ್ ಎಮ್ ನಾರ್ ಹೆಚ್ ಅಡ್ಜಸೆಂಟ್ ಟು ಐ. 5 ಅಕ್ಕಪಕ್ಕ, ಎಮ್ಮು ಇರಬಾರ್ದು, ಹೆಚ್ಚು ಇರಬಾರ್ದು. ಸೊ ನಮಗೆ ಇಷ್ಟು ಒಂದು ಸ್ಟ್ರಕ್ಚರ್ ಸಿಕ್ಕಿದೆ. ಸೊ ನಾವು ಮಿನಿಮಮ್ 1 ಇಟ್ಕೊಳ್ಲೇಬೇಕು. ಸೊ ಕೆ ಮತ್ತು ಐ ಒಂದೊಂದು ಗ್ಯಾಪ್ನ ನೋಡ್ಕೊಳ್ಳೋಣ. ಇಲ್ಲಿಗೆ ಐ ಬಂದರೆ ಕೆದು ರೈಟ್ಗೆ ಒಂದು ಗ್ಯಾಪ್ ಇದೆ. ಸೊ ಎಮ್ ಹೇಳಿದರೆ ಐ ಪಕ್ಕ ಇರಬಾರ್ದು ಅಂತ. ಸೊ ನಾವು ಎಮ್ನ ಇಲ್ಲಿ ತೊಗೊಳಕ್ಕಾಗಲ್ಲ. ಎಮ್ಗೆ ಇದು ಮತ್ತು ಇದು ಜಾಗ ಇದೆ. ಸೊ ಎಮ್ ಇಲ್ಲಿ ತೊಗೊಂಡ್ರೆ ಎಮ್ ಟು ರೈಟಲ್ಲಿ 2 ಗ್ಯಾಪ್ ತೊಗೋಬೇಕಾಗುತ್ತೆ. 1 to n ಇಲ್ಲಿಗೆ ಬಂತು. ಸೊ ಉಳಿದಿದ್ದು ಯಾವುದು? ಹೆಚ್. ಸೊ ಫಸ್ಟ್ ಕೇಸ್ ಎಲ್ಲ ಸಿಕ್ತು. ಸೆಕೆಂಡ್ ಕೇಸ್ ಯಾಕೆ ಆಗಲ್ಲ ಅಂತ ನೋಡೋಣ. ಇಲ್ಲೂ ಫಸ್ಟಿಂದ ತೊಗೊಳ್ಳೋಣ. ಕೆ ಮತ್ತು ಐ ಮಧ್ಯೆ 1 ಗ್ಯಾಪ್ ತೊಗೊಳ್ಳೋಣ, ಐ. ಸೊ ನಮಗೆ ಎಮ್ಗೆ ಇಲ್ಲೂ ತೊಗೊಳೋಂಗಿಲ್ಲ, ಇಲ್ಲೂ ತೊಗೊಳೋಂಗಿಲ್ಲ. ಸೊ ನಾವು ಎಮ್ ಇಲ್ಲಿ ತೊಗೊಂಡ್ರೆ 2 ಗ್ಯಾಪ್, 1 to n ಇಲ್ಲಿಗೆ ಬರುತ್ತೆ, ಎಮ್ದು ರೈಟಿಂದ. ಉಳಿಯೋದು ಯಾವುದು? ಹೆಚ್ ಐ ಪಕ್ಕ ಬರುತ್ತೆ. ಸೊ ವಿಚ್ ವಾಸ್ ಪ್ರೊಹಿಬಿಟೆಡ್. ಐ ಪಕ್ಕ ಹೆಚ್ ಮತ್ತು ಎಮ್ ಬರೋ ಹಾಗಿಲ್ಲ ಅಂತ ಡೇಟಾದಲ್ಲೇ ಕೊಟ್ಟಿದ್ದಾರೆ. ಸೊ ದಿಸ್ ಕೇಸ್ ರಾಂಗ್ ಆಗುತ್ತೆ. ದಿಸ್ ವಿಲ್ ಬಿ ರೈಟ್ ಆನ್ಸರ್. ಇದು ಇವಾಗ ಸರ್ಕಲ್ ಅರೇಂಜ್ಮೆಂಟಲ್ಲಿ ನೋಡಿದ್ವಲ್ಲ, ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಆ ಪಝಲ್ದು ರಿಲೇಟೆಡ್ ಕ್ವಶನ್ಸ್ ಇದು. ಸೊ ಟ್ರೈ ಟು ಸಾಲ್ವ್ ದೀಸ್ ಕ್ವಶನ್ಸ್ ಆ್ಯಂಡ್ ಕಮೆಂಟಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನನಗೂ ಮೋಟಿವೇಶನ್ ಸಿಗುತ್ತೆ ಕಮೆಂಟ್ ಹಾಕಿದರೆ. ಸೊ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಲ್ಪನಾದರೂ ನಿಮ್ಗೆ ಹೆಲ್ಪ್ ಆಗಿದ್ದರೆ ಪಝಲ್ಸಿಂದ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋದು PDF ನಿಮಗೆ ನಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗತ್ತೆ. ಸೊ ನಾಳೆ ಹಾಕ್ತೀನಿ ಈ PDF, ಅಲ್ಲಿ ಜಾಯ್ನ್ ಆಗಿ. ಆ್ಯಂಡ್ ಅಲ್ಲಿ ಡೈಲಿ ಕ್ವಿಝಸ್ ಕೂಡ ಇರುತ್ತೆ, ಕರೆಂಟ್ ಅಫೇರ್ಸ್ದು ಅವತ್ತೇ ಕ್ವಿಝ್ ಕೂಡ ಇರುತ್ತೆ, ಅಟೆಂಡ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.